ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಘ್ನಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತೆಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈಶಾನಃ ಸರ್ವವಿದ್ಯಾನಾಂ ಈಶ್ವರ ಸರ್ವದಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಹಸ್ತು ಸದಾ ಶಿವೋ. ಸುಮಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಪುರಾತನ ಕಾಲದ ಮಹಾಲಿಂಗೇಶ್ವರ ಸ್ವಾಮಿಯ ಸಾನ್ನಿಧ್ಯಕ್ಕೆ ನಾವು ಬಂದಿದ್ದೇವೆ. ಈ ಸ್ವಾಮಿಯ ಆಸ್ಥಾನದಿಂದ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯನ್ನ ನೂತನವಾಗಿ ಪ್ರತಿಷ್ಠಾಪನೆಗೊಳ್ಳಬೇಕಾದಂತಹ ಸುಂದರವಾದಂತಹ ಮೂರ್ತಿನ ಇಲ್ಲಿಂದ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಪದ್ಧತಿ ಇದೆ. ಹಾಗಾಗಿ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರ್ತಕ್ಕಂತಹ ವಿಗ್ರಹವನ್ನ ಈಗ ಇಲ್ಲಿಂದ ತೆಗೆದುಕೊಂಡು ಹೋಗೋಣ. ಸ್ವಾಮಿಯ ಅಪ್ಪಣೆಯನ್ನ ಎಲ್ಲರೂ ಸಹಿತ ಭಗವದ್ಭಕ್ತರು ಅಪೇಕ್ಷೆಯನ್ನು ಪಡೆಯೋಣ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮೋ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ಹರಿಹರ ಪುತ್ರಾಯ ಪುತ್ರಲಾಭಾಯ ಮಹಾಶಸ್ತಿಂ ಶತ್ರು ವಿನಾಶನಾಯ ಪ್ರತ್ಯಕ್ಷ ಶೂಲವಿದಾಯ ಮದಗಜವಾಹನಾಯ ಪರವರದ ಸರ್ವಜನಮೇವ ಶಮಾನಾಯ ಸ್ವಾಹ. ಓಂ ಸ್ವಾಮಿಯೇ ಹರಿಹರ ಸುತರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಶೇಷವಾಗಿರ್ತಕ್ಕಂಥ ಸಾಂಬ ಸದಾಶಿವನ ಆಲಯದಲ್ಲಿ ನಾವಿದ್ದೇವೆ. ಈ ಆಲಯದ ಇತಿಹಾಸ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಋಷಿಮುನಿಗಳಿಂದ ಪ್ರತಿಷ್ಠಾಪನಾಗೊಂಡಿರ್ತಕ್ಕಂಥದ್ದು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದ ಇನ್ನಷ್ಟು ಮಾಹಿತಿಗಳನ್ನು ಇಲ್ಲಿನ ಅರ್ಚಕರ ಹತ್ರ ಮತ್ತು ದೇವಸ್ಥಾನದ ಆಡಳಿತ ಮಂಡಳಿ ಧರ್ಮದರ್ಶಿಗಳ ಹತ್ರ ಸಹಿತ ಮಾತಾಡಿಸೋಣ. ಧ್ಯಾಯೇ ನಿತ್ಯ ಮಹೇಶಂ ರಜತಗನಿನಿಭಂ ಚಾರುಚಂದ್ರಾತಾಂಸಂ ರತ್ನಾಕಲ್ಪೋಜಾಂಗ ವರಪರಶುಹಾರ ಭೀತಿಹಸ್ತಂ ಪ್ರಸನ್ನಂ ಪದ್ಮಾಸೀನಂತಮಂಧಾತುತ ಅಮಲಗಣೆ ವ್ಯಾಘ್ರಕೃತ್ಯಂ ವಸಾನಂ ವಿಶ್ವಾದ್ಯಂ ವಿಶ್ವವಂದ್ಯಂ ನಿಖಿಲಭಯಹರಂ ಪಂಚಭಕ್ತಂ ತ್ರಿನೇತ್ರಂ. ಯಜಮಾಡಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ 1200 ವರ್ಷದ ಪುರಾತನ ದೇವಸ್ಥಾನ ಆಗಿರುತ್ತದೆ. ಈ ದೇವಸ್ಥಾನ ಕರಾಸುರ ಮುನಿ ಶ್ರೇಷ್ಠರು ಅವರ ಸಿದ್ಧಿಗೋಸ್ಕರ ಪ್ರತಿಷ್ಠೆ ಮಾಡಿದಂತಹ ಮಹಾಲಿಂಗೇಶ್ವರ ದೇವರು. ಪ್ರತಿ ಶನಿವಾರ ಪ್ರತಿ ಸೋಮವಾರ ಇಲ್ಲಿ ಭಕ್ತಾದಿಗಳು 1000 ಸಂಖ್ಯೆಯಲ್ಲಿ ಬಂದು ದೇವದರ್ಶನ ಮಾಡಿಕೊಂಡು ದೇವರ ಅನುಗ್ರಹ ಮಾಡಿಕೊಂಡು ಹೋಗುತ್ತಾರೆ. ಆದ್ದರಿಂದ ಇದು ಪುರಾತನ ದೇವಾಲಯ. ಆದ್ದರಿಂದ ಎಲ್ಲ ಭಕ್ತರಿಗೂ ನಂಬಿಕೆ ಉಂಟು. ಇಲ್ಲಿಗೆ ಬಂದರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಿ ನಮಗೆ ಇಷ್ಟಾರ್ಥ ಸಿದ್ಧಿ ಆಗುತ್ತದೆ ಜನರ ನಂಬಿಕೆ. ಸಾಂಬ ಸದಾಶಿವನ ಆಲಯದಲ್ಲಿ ನಡಿಬಹುದಾದಂತಹ ಸತ್ಯಾಂಶಗಳು ಸಾಕಷ್ಟು ವಿಶೇಷ. ಕೈಲಾಸನಾಥನಾದಂತಹ ಸಾಂಬ ಸದಾಶಿವ ಶಿವನ ಆಸ್ಥಾನದಿಂದ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಅತ್ತ ಹರಿ ಇತ್ತ ಹರ ಅಂದರೆ ವಿಷ್ಣು ಮತ್ತು ಶಿವ ಇಬ್ಬರ ಅನುಷ್ಠಾನಗಳಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು. ಇಬ್ಬರ ಮುದ್ದಿನ ಮಗ ಅಂದರೂ ತಪ್ಪಲ್ಲ. ಅಂತಹ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಸುಂದರವಾದಂತಹ ಮೂರ್ತಿನ ಇಲ್ಲಿ ಪೂಜೆ ಮಾಡಿ ಇಲ್ಲಿಂದ ತೆಗೆದುಕೊಂಡು ಹೋಗುವಂಥದ್ದು ಪದ್ಧತಿ. ಬನ್ನಿ ಅಯ್ಯಪ್ಪನ ದರ್ಶನ ಮಾಡೋಣ. ಸ್ವಾಮಿಯೇ ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ
ಮನದ ತುಮುಲಗಳ ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ 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 ನಮನ. ಕಣ್ಣೀರು ಒರೆಸುವ ನೀತ ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ನೊಂದವರ ಕಣ್ಣೀರು ಒರೆಸುವ ನೀತ ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ಪಾದವನಿಡ ಓಂ ಸ್ವಾಮಿ ಶರಣಮಯ್ಯಪ್ಪ. ಶಬರಿಮಲೈ ಸ್ವಾಮಿ ಅಯ್ಯಪ್ಪನ ಆಸ್ಥಾನ, ಜೊತೆಗೆ ಇವತ್ತಿನ ದಿವಸ ನೂತನವಾಗಿ ಪ್ರತಿಷ್ಠಾಪನೆ ಆಗುತ್ತಿರತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಯ್ಯಪ್ಪ ನಗರ ಹೆಜಮಾಡಿ, ಇಲ್ಲಿ ಸ್ವಾಮಿಯ ನೂತನ ವಿಗ್ರಹ ಪ್ರತಿಷ್ಠಾಪನಾ ಪಂಚಲೋಹದ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ 18 ಮೆಟ್ಟಿಲುಗಳ ವಾಸನಾಗಿರ್ತಕ್ಕಂತಹ ಸ್ವಾಮಿನ ನೋಡೋದೇ ಒಂದು ಭಾಗ್ಯ. ಅಂತಹ ವಿಶೇಷವಾಗಿರ್ತಕ್ಕಂತಹ ಸಾನ್ನಿಧ್ಯ. ಬಹುಶಃ ಇವತ್ತಿನ ಈ ಆಸ್ಥಾನವನ್ನು ನೋಡುತ್ತಿದ್ದರೆ ಎಲ್ಲರಿಗೂ ಶಬರಿಮಲೆ ಜ್ಞಾಪಕ ಬರುತ್ತೆ. ಆದರೆ ಶಬರಿಮಲೆಯಲ್ಲಿರ್ತಕ್ಕಂಥ ಸ್ವಾಮಿನ ದರ್ಶನ ಮಾಡಲಿಕ್ಕೆ ಕೋಟ್ಯಾಂತರ ಜನ, ಅಷ್ಟು ಜನಗಳ ಮಧ್ಯದಲ್ಲಿ ಸ್ವಾಮಿನ ಕಣ್ತುಂಬಿಸ್ಕೊಳ್ಳೋದು ಬಹಳ ಕಷ್ಟ. ಇವತ್ತಿನ ದಿವಸ ಮಂಗಳೂರಿಗೆ ಸಮೀಪ ಇರತಕ್ಕಂಥ ಹೆಜಮಾಡಿಯ ಈ ಒಂದು ಅಯ್ಯಪ್ಪ ಸ್ವಾಮಿ ಸಾನ್ನಿಧ್ಯ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ನೋಡಿದಷ್ಟೇ ಸಮಾಧಾನವಾಗ್ತಾ ಇದೆ. ನೂತನವಾಗಿ ಪ್ರತಿಷ್ಠಾಪನೆಗೊಳ್ತಾ ಇರತಕ್ಕಂಥ ಈ ಒಂದು ಅಯ್ಯಪ್ಪನ ಆಲಯ ಈಗ ಶುರುವಾಗ್ತಾ ಇರತಕ್ಕಂಥ ಶುಭ ಸಂಧ್ಯಾಕಾಲ, ಗೋಧೂಳಿ ಲಗ್ನ ದಾಟಿ ಮುಹೂರ್ತಕ್ಕಾಗಿ ಎಲ್ಲರೂ ಸಹಿತ ಕಾತುರದಿಂದ ಕಾಯ್ತಿದ್ದಾರೆ. ಜೊತೆಗೆ ಈ ಭಾಗದ ಭಕ್ತ ಸಮೂಹ ಸಹಿತ ಅಷ್ಟೇ ವಿಶೇಷವಾಗಿ ಕಾತುರದಿಂದ ಕಾಯ್ತಿದ್ದಾರೆ. ಭಕ್ತ ಸಮೂಹದ ಜೊತೆಗೆ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಪ್ರತಿಷ್ಠಾಪನಾ ಮುಹೂರ್ತಕ್ಕೆ ಆಗಮಿಸಿರ್ತಕ್ಕಂತಹ ಆಗಮಿಕರು, ಅರ್ಚಕವೃಂದ ಹಾಗೂ ದೇವಾಲಯದ ಸದಾಕಾಲ ನಿತ್ಯ ಕೈಂಕರ್ಯಗಳನ್ನು ಮಾಡುತ್ತಿರತಕ್ಕಂತಹ ಗುರುಗಳು ಹಾಗೂ ಗುರುಸ್ವಾಮಿಯವರು ಹಾಗೂ ದೇವಸ್ಥಾನವನ್ನು ಬಹಳಷ್ಟು ಶ್ರದ್ಧಾಭಕ್ತಿಯಲ್ಲಿ ನಮ್ಮೂರಲ್ಲಿ ಇಂತಹ ಒಂದು ಭವ್ಯವಾದಂತಹ ದೇಗುಲವನ್ನು ಕಟ್ಟಬೇಕು ಅಂತ ಹೇಳಿ ದೇವಾಲಯದ ಆಡಳಿತ ಮಂಡಳಿ ಮತ್ತು ಧರ್ಮದರ್ಶಿಯ ಕಮಿಟಿ, ಸಾಕಷ್ಟು ಜನ ಭಕ್ತರು ಬಹಳಷ್ಟು ಭಕ್ತಿ ಪ್ರಧಾನವಾಗಿ ಇಲ್ಲಿ ಕಾತುರದಿಂದ ಕಾಯ್ತಿದ್ದಾರೆ.
ಯಾವಾಗ ಬೆಳಗಿನ ಶುಭ ಮುಹೂರ್ತ ಆಗುತ್ತೋ ಆ ಸೂರ್ಯನ ಕಿರಣಗಳು ನಮ್ಮ ಈ ದೇವಾಲಯದ ಮೇಲೆ ಹೇಗೆ ಬೀಳುತ್ತೋ, ಗರ್ಭಗುಡಿಯಲ್ಲಿ ಸ್ವಾಮಿ ಕೂತು ರಾರಾಜಿಸ್ತಾ ಬರತಕ್ಕಂತಹ ಭಕ್ತರಿಗೆ ದರ್ಶನ ಕೊಡ್ತಕ್ಕಂಥ ಕಾಲ ಬಹಳ ವಿಶೇಷವಾದಂಥದ್ದು. ನಾಳೆ ಬೆಳಗಿನ ಆ ಶುಭ ಮುಹೂರ್ತಕ್ಕಾಗಿ ಎಲ್ಲರೂ ಸಹಿತ ಕಾತುರದಿಂದ ಕಾಯ್ತಿದ್ದಾರೆ. ಆದರೆ ಶೈವಾಗಮ ಪ್ರಕಾರ ಅನುಷ್ಠಾನವನ್ನು ಪ್ರಾರಂಭ ಮಾಡಬೇಕಾದರೆ ಪ್ರಥಮದಲ್ಲಿ ಗಣಪತಿ ಆರಾಧನೆ, ಗಣಪತಿ, ಸುಬ್ರಹ್ಮಣ್ಯೇಶ್ವರ ಹಾಗೂ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯವನ್ನು ಇಲ್ಲಿ ಪ್ರತಿಷ್ಠಾಪಿಸ್ತಾ ಇದ್ದೀವಿ. ಆದರೆ ಅದಕ್ಕೂ ಮುನ್ನ ಈಗ ನಿಮ್ಮೆಲ್ಲರ ಹೆಸರಲ್ಲೂ ಒಂದು ಸಂಕಲ್ಪವನ್ನು ಮಾಡೋಣ. ಅಯ್ಯಪ್ಪ ಸ್ವಾಮಿಯ ಈ ನೂತನವಾದಂಥ ಆಲಯದ ಮುಂಭಾಗದಲ್ಲಿ ಜೋಡಿಸಿರ್ತಕ್ಕಂಥ 108 ಕಳಶಗಳು, ಅದರಲ್ಲೂ ಪ್ರಧಾನವಾಗಿರ್ತಕ್ಕಂಥ ಕಳಶಗಳು, ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ, ಆದಿತ್ಯಾದಿ ನವಗ್ರಹ, ರಾಕ್ಷಗ್ನ, ಜೊತೆಗೆ ವಾಸ್ತುಪುರುಷ, ಸ್ಥಳಶುದ್ಧಿ, ಪುಣ್ಯಾಹ ಇವೆಲ್ಲವನ್ನು ಸಹಿತ ಮಾಡಿ ಬೆಳಗಿನ ಮುಹೂರ್ತದಲ್ಲಿ ಆ ಅಯ್ಯಪ್ಪನ ದರ್ಶನ ಮಾಡಲಿಕ್ಕಾಗಿ ಕಾತುರದಿಂದ ಕಾಯ್ತಿರ್ತಕ್ಕಂಥ ಲಕ್ಷಾಂತರ ಜನ ಭಕ್ತರು ಕಾತುರದಿಂದ ಕಾಯ್ತಿದ್ದಾರೆ. ಜೊತೆಗೆ ಈ ಒಂದು ಸ್ವಾಮಿಯ ಸೇವೆಗಾಗಿ ನಿರಂತರವಾಗಿ ಹಗಲಿರುಳು ಶ್ರಮಿಸ್ತಿರತಕ್ಕಂಥ ದೇವಸ್ಥಾನದ ಆಡಳಿತ ಮಂಡಳಿ ಸಹಿತ ಅಷ್ಟೇ ಅಚ್ಚುಕಟ್ಟಾಗಿ ಸೇವಾ ಮನೋಭಾವದಿಂದ ಕಾತುರದಿಂದ ಕಾಯ್ತಿದ್ದಾರೆ. ನಿಮ್ಮೆಲ್ಲರ ಹೆಸರಲ್ಲೂ ಸಹಿತ ಗಣಪತಿಯ ಪ್ರಾರ್ಥನೆ ಮಾಡಿ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಪ್ರತಿಷ್ಠಾಪನಾ ಆ ಶುಭ ಮುಹೂರ್ತಕ್ಕೆ ಈಗ ಚಾಲನೆ. ಅದಕ್ಕೆ ಪ್ರಥಮದಲ್ಲಿ ದೀಪಾರಾಧನೆ, ಅದಾದ ನಂತರ ಸಂಕಲ್ಪ, ಗಣಪತಿಯ ಪೂಜೆ, ಹರಿದ್ರಾ ಗಣಪತಿಯ ಆರಾಧನೆ ಮಾಡಿ ನಂತರ ಇನ್ನಷ್ಟು ವಿಶೇಷವಾದಂತಹ ಆದಿತ್ಯಾದಿ ನವಗ್ರಹಗಳನ್ನು ಸಹಿತ ಪ್ರಾರ್ಥನೆ ಮಾಡೋಣ. ಸ್ವಾಮಿಯೇ ಓಂ ಆಚಮ್ಯ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಶ್ರೀಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ದೋಕ್ಷದಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರಯೇ ನಮಃ, ಶ್ರೀಕೃಷ್ಣಾಯ ನಮಃ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಸರ್ವಲೋಕಾನಾಂ ಭಿತರೇ ಭವರೋಗಿಣ ನಿಮ್ಮೆಲ್ಲರ ಪರವಾಗಿ ನಾವು ಸಂಕಲ್ಪವನ್ನು ಮಾಡಿದ್ದೇವೆ. ಈ ಸಂಕಲ್ಪದಲ್ಲಿ ಯಾರೊಬ್ಬರ ಗೋತ್ರ, ಹೆಸರು, ನಕ್ಷತ್ರವನ್ನು ಇಲ್ಲಿ ಪ್ರಧಾನವಾಗಿ ತಂದಿಲ್ಲ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಇದು ಪರಶುರಾಮ ಕ್ಷೇತ್ರ. ಪರಶುರಾಮ ಕ್ಷೇತ್ರ ಮಂಗಳೂರು, ಉಡುಪಿ ಈ ಭಾಗದಲ್ಲಿರೋದ್ರಿಂದ ಪರಶುರಾಮರೇ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಶಬರಿಮಲೆಯಲ್ಲಿರ್ತಕ್ಕಂಥ ಅಯ್ಯಪ್ಪನ ವಿಗ್ರಹ ಅಂತಲೂ ಹೇಳ್ತಾರೆ. ಬಹುಶಃ ಇವತ್ತು ಈ ಆಸ್ಥಾನದಲ್ಲಿ ನಡೀತಿರ್ತಕ್ಕಂಥ ಈ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ನಾನು ಬಂದಿರೋದು ಸಹಿತ ನನ್ನ ಪೂರ್ವಜನ್ಮದ ಪುಣ್ಯ. ಕಾರಣ ಈ ಕ್ಷೇತ್ರಕ್ಕೆ ತನ್ನದೇ ಆದಂತಹ ಒಂದು ಶಕ್ತಿ ಇದೆ. ಆ ಶಕ್ತಿ ಇರೋದ್ರಿಂದ ಇಲ್ಲಿ ಪ್ರತಿಷ್ಠಾಪನೆಗೆ ನಮ್ಮದೇ ಆದಂತಹ ಒಂದು ಆದ್ಯತೆ ತುಂಬ ಕಡಿಮೆ. ಆದರೆ ಒಂದು ವಿಶೇಷ, ಪರಶುರಾಮ ಕ್ಷೇತ್ರದಲ್ಲಿ ಅಯ್ಯಪ್ಪನ ಪ್ರತಿಷ್ಠಾಪನೆ ನಡೀತಾ ಇರತಕ್ಕಂಥದ್ದು, ಜೊತೆಗೆ ನಾಳೆ ಬೆಳಗಿನ ಆ ಶುಭ ಮುಹೂರ್ತದಲ್ಲಿ ನಾವು ಇಷ್ಟಕ್ಕೆ ಮುಂಚೆ ಮಾಡಿದಂತಹ ಆ ಒಂದು ಪ್ರಧಾನ ಸಂಕಲ್ಪದಲ್ಲಿ ನಿಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳ್ಕೊಳ್ಳಿ. ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಧ್ಯಾನ ಮಾಡೋಣ. ಜೊತೆಗೆ ಎಲ್ಲರೂ ಸೇರಿ ಗಣಪತಿಯ ಪ್ರಾರ್ಥನೆ ಮಾಡೋಣ. ಓಂ ಗಣಾನಾನ್ತ್ವ ಗಣಪತಿಗಂ ಭವಾಮಹೇ ಕವಿಂ ಕವೀನಾನುಪಮಶ್ರಮಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವಧಾನ ಶೃಣ್ವನ್ನೋತಪಸ್ಸೇಧ ಸಾಧನಂ. ಗಣಪತಿಯ ಅನುಷ್ಠಾನ ನಡೀತಾ ಇದೆ. ತಾವೆಲ್ಲರೂ ಸಹಿತ ಈ ಒಂದು ವಿಶೇಷವಾಗಿರ್ತಕ್ಕಂಥ ದೂರ್ವ ಅಂದರೆ ಗರಿಕೆ, ಇದು ಗಣಪತಿಗೆ ಬಹಳ ಪ್ರೀತಿ. ಈ ಗಣಪತಿಗೆ ಪ್ರೀತಿಯಾಗಿರ್ತಕ್ಕಂಥ ಈ ದೂರ್ವದಿಂದ ಸ್ವಾಮಿಗೆ ಅರ್ಚನೆ ಮಾಡ್ತಿದ್ದೇವೆ. ನೀವು ಸಹಿತ
ಎಲ್ಲರೂ ಸಹಿತ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ ಎಂಬತಕ್ಕಂಥ ಮಂತ್ರವನ್ನ ನಿರಂತರವಾಗಿ ಹೇಳ್ತಾ ಬನ್ನಿ. ಓಂ ಗಂ ಗಣಪತಯೇ ನಮೋ ನಮಃ, ಓಂ ಗಂ ಗಣಪತಯೇ ನಮೋ ನಮಃ, ಓಂ ಗಂ ಗಣಪತಯೇ ನಮೋ ನಮಃ, ಓಂ ಗಂ ಗಣಪತಯೇ. ಓಂ ಗಣಾನಾಂ ಗಣಪತಯೇ
ಜಿಲ್ಲೆಯ ಹೆಜಮಾಡಿ ಗ್ರಾಮದಲ್ಲಿ ನಡೆದದ್ದು ನಿಜಕ್ಕೂ ಅಭೂತಪೂರ್ವ ಅಯ್ಯಪ್ಪ ಸ್ವಾಮಿಯ ಪೂಜಾ ಕೈಂಕರ್ಯ. ನಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಈ ಪೂಜಾ ಕಾರ್ಯವನ್ನ ಮತ್ತಷ್ಟು ಮೆರುಗುಗೊಳಿಸೋಕೆ ಸಮುದ್ರ ಪೂಜೆ ಮಾಡಲು ನಿರ್ಧರಿಸಿದ್ರು. ಅಲ್ಲಿ ಪೂಜೆಗೊಂಡಂತಹ ಕಳಶದ ನೀರನ್ನು ಕಳಶಾಭಿಷೇಕಕ್ಕೆ ಉಪಯೋಗಿಸಿ ಹೆಜಮಾಡಿಯ ಅಯ್ಯಪ್ಪ ಸ್ವಾಮಿ ನೂತನ ದೇಗುಲದ ಮುಂದೆ ಸಮುದ್ರದ ಹಾಗೆ ವಿಶಾಲವಾಗಿ ಬೆಳೆಯಲಿ, ಹೆಜಮಾಡಿಯ ಸಂಪೂರ್ಣ ಜನಸಂಕುಲದ ಸರ್ವ ಅಭಿವೃದ್ಧಿಯಾಗಲಿ ಎಂಬುದು ಗುರೂಜಿ ಅವರ ಉದ್ದೇಶ. ಇವತ್ತು ಸಮುದ್ರ ತೀರದಲ್ಲಿ ಸಮುದ್ರ ರಾಜನ ಪೂಜೆ ಇದು ಬಹಳ ವಿಶೇಷವಾಗಿರ್ತಕ್ಕಂತಹದ್ದು. ಸಮುದ್ರ ರಾಜನ ಪೂಜೆಯನ್ನು ಮಾಡಿ ವಿಶೇಷವಾದಂತಹ ಅನುಷ್ಠಾನವನ್ನು ಮಾಡಿ ಇಲ್ಲಿಂದ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಜಲವನ್ನು ಅವಳು ಇಟ್ಟಿರ್ತಕ್ಕಂತಹ 3 ಕಳಶಗಳಿಗೆ, ಅದು ವಿಮಾನ ಗೋಪುರದ ಮೇಲೆ ಹತ್ತತಕ್ಕಂತಹ ಕಳಶಗಳು, ವಿಮಾನ ಗೋಪುರದ ಮೇಲೆ ಇರತಕ್ಕಂತಹ ಈ ಕಳಶಗಳನ್ನು ವಿಶೇಷವಾದಂತಹ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಸಾನ್ನಿಧ್ಯದಲ್ಲಿ, ಇದು ಪರಶುರಾಮ ಕ್ಷೇತ್ರವಾದ್ದರಿಂದ ಸಮುದ್ರ ತೀರದಲ್ಲಿ ಸಮುದ್ರ ರಾಜನ ಪೂಜೆ ಮಾಡಿ ನಂತರ ಕಳಶವನ್ನು ಪ್ರತಿಷ್ಠಾಪನೆ ಮಾಡುವಂತಹ ಕ್ರಮ. ಆದರೂ ಎಂತಹ ಋಣಬಾಧೆಗಳಿದ್ದರೂ, ಎಂತಹ ಸಮಸ್ಯೆಗಳಿದ್ದರೂ, ಯಾವುದೇ ಒಂದು ಸಮಸ್ಯೆಗಾದರೂ ಒಂದು ಮುಕ್ತಿ ಸಿಗಬೇಕಾದ್ರೆ ಅದಕ್ಕೆ ಸಮುದ್ರ ರಾಜನ ಅನುಷ್ಠಾನ ಬಹಳ ವಿಶೇಷ ಅಂತ ಶಾಸ್ತ್ರಗಳಲ್ಲಿದೆ. ಅದರಿಂದ ಸಮುದ್ರ ರಾಜನ ಅನುಷ್ಠಾನ, ಸಮುದ್ರ ರಾಜನ ಪೂಜೆ, ನಾನಾ ನದಿಗಳ ಜಲವನ್ನು ಇಲ್ಲಿ ಸೇರಿಸಿರ್ತಾನೆ ಭಗವಂತ. ಈ ಜಲ ಸಮುದ್ರ ತೀರದಲ್ಲಿರ್ತಕ್ಕಂಥದ್ದು, ಸಿಹಿ ನೀರಿಂದ ಉಪ್ಪು ನೀರಾಗಿರ್ತಕ್ಕಂಥದ್ದು. ನದಿ ಎಲ್ಲೇ ಹುಟ್ಟಿದ್ರೂ ಕೊನೆಗೊಮ್ಮೆ ಸಮುದ್ರ ಸೇರಬೇಕು. ಸಮುದ್ರ ಸೇರಿದಾಗಲೇ ಅದಕ್ಕೆ ಒಂದು ವಿಶೇಷತೆ ಇರತಕ್ಕಂಥದ್ದು. ಅಂತಹ ವಿಶೇಷವಾಗಿರ್ತಕ್ಕಂತಹ ಪರಶುರಾಮ ಕ್ಷೇತ್ರದ ಮಂಗಳೂರಿನ ಈ ಭಾಗದಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಅಯ್ಯಪ್ಪನ ಪ್ರತಿಷ್ಠಾಪನೆಗೆ ಇವತ್ತಿನ ದಿವಸ ನಾವು ನೀವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಅಯ್ಯಪ್ಪನ ಅನುಷ್ಠಾನಕ್ಕೆ ಕಳಶಾರಾಧನೆ, ಕಳಶ ಪೂಜೆ, ಇದಕ್ಕೆ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಪ್ರಾರ್ಥನೆ, ಜೊತೆಗೆ ಸಾಂಬ ಸದಾಶಿವ ಮಹಾವಿಷ್ಣುವಿನ ಆರಾಧನೆ. ಓಂ ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಹೋಮ ಕಾರ್ಯ ಪೂರ್ಣವಾದ ನಂತರ ಗುರೂಜಿ ಅವರು ಸಮುದ್ರ ತೀರಕ್ಕೆ ತೆರಳಿ ಭಕ್ತಿಯಿಂದ ಸಮುದ್ರ ರಾಜನಿಗೆ ಪೂಜೆ ಸಲ್ಲಿಸಿದರು. ತಾವಿಷ್ಟೊತ್ತು ಸಮುದ್ರ ರಾಜನ ಪೂಜೆ ನೋಡಿದ್ರಿ.
ಸಮುದ್ರರಾಜನ ಪೂಜೆ, ಜೊತೆಗೆ ಸಮುದ್ರರಾಜನಿಗೆ ಪೂರ್ಣವಾದಂಥ ಹಿಡಿ ಅಡಿಕೆ ಮತ್ತು ಪೂರ್ಣಫಲ ತಾಂಬೂಲ ಸಮೇತವಾಗಿ ಸಮುದ್ರರಾಜನಿಗೆ ಅರ್ಪಿಸ್ತಕ್ಕಂಥದ್ದು. ನಮ್ಮ ಜನ್ಮದ ಆರಂಭ ಇರತಕ್ಕಂಥ ಪ್ರಾರಬ್ಧ ಕರ್ಮವನ್ನು ಮತ್ತು ಯಾವುದೇ ತರಹ ಲೋಪದೋಷಗಳಿದ್ದರೂ ಹಾಗೂ ನಮ್ಮ ಜೀವನದಲ್ಲಿ ಸರ್ವತ್ರಿಕವಾಗಿ ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಮಾಡಿ ಇರ್ತಕ್ಕಂತಹ ಪೂರ್ವಾರ್ಜಿತ ಪ್ರಾರಬ್ಧ ಕರ್ಮ ಎಲ್ಲರಿಗೂ ದೂರವಾಗಿ ಎಲ್ಲರ ಮನಸ್ಸು ನೆಮ್ಮದಿಯಾಗಿದ್ದು ನಮ್ಮ ರಾಜ್ಯದ ಬೆನ್ನೆಲುಬಾಗಿರ್ತಕ್ಕಂಥ ರೈತ ಕುಟುಂಬ ಹಾಗೂ ಈ ಭಾಗದ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ನೂತನವಾಗಿ ಪ್ರತಿಷ್ಠಾಪನೆಗೊಳ್ಳತಕ್ಕಂಥ ಆ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿರ್ತಕ್ಕಂಥ ದೋಷ ಎಲ್ಲವೂ ಸಹಿತ ದೂರವಾಗಿ ಎಲ್ಲರ ಮನೆಯಲ್ಲೂ ಎಲ್ಲರೂ ಸಹಿತ ಸುಖ ಸಂತೋಷದಿಂದ ಇರಲಿ ಅಂತ ಹೇಳಿ ಸಮುದ್ರರಾಜನಿಗೆ ಈ ತಾಂಬೂಲವನ್ನು ಅರ್ಪಣೆ ಮಾಡೋಣ. स्वर्णोदय दीप्तिम् अखिल भुवन चैतन्य प्रसारम् कालगमन सत्कारण धीरम् तम् नमामि कहनायक सूर्यम् अमृत किरण रसरम्य प्रवाहम् ललित ललित लावण्यलाभम् महित महित ಸಮುದ್ರ ರಾಜನಿಗೆ ಪೂಜೆಯಾದ ನಂತರ ಆನಂದ್ ಗುರೂಜಿ ಅವರು ತೀರದ ಬಳಿ ಇದ್ದಂತಹ ಮಹಾಮಹಿಮ ಕಲಿಯುಗ ನಿಜ ದೈವ ಆಂಜನೇಯನ ದರ್ಶನ ಪಡೆದರು. ಗುರೂಜಿ ಅವರು ಹೆಜಮಾಡಿಯ ಕೆಂಡದಂಥ ಬಿಸಿಲನ್ನು ಲೆಕ್ಕಿಸದೆ ಪೂಜೆಯಲ್ಲಿ ಯಾವುದೇ ಲೋಪ ಬಾರದಂತೆ ಕ್ರಮಾನುಸಾರ ಪೂಜಾ ಕಾರ್ಯವನ್ನ ನೆರವೇರಿಸಿದರು. ಮೋಕ್ಷ ಸಾಧನವಾದ 18 ಪಡಿ ಅಥವಾ 18 ಮೆಟ್ಟಿಲುಗಳನ್ನು ಇಲ್ಲಿಯೂ ನಿರ್ಮಿಸಿದ್ದಾರೆ. ಕೇರಳದ ಪೂಜಾ ವಿಧಾನಗಳು ನಡೆದು ಮಲಯಾಳಂನ ತಂತ್ರಿಗಳು ಪೂಜಾ ಕಾರ್ಯಗಳನ್ನು ನಡೆಸುತ್ತಿದ್ದರೂ ಸಹ ಇಲ್ಲಿಗೆ ಬರುವ ಭಕ್ತರಲ್ಲಿ ಹೆಚ್ಚಿನವರು ಕನ್ನಡಿಗರು. ಮಹಾದ್ಯೂತಾಯ ಹರಿಹರ ತನಯ ಗಣಾಧ್ಯಕ್ಷಾಯ ಹರಿಹರ ತನಯ ಅಗ್ರಗಣ್ಯಾಯ ಹರಿಹರ ತನಯ ವೇದ ಸ್ವರೂಪ ಹರಿಹರ ತನಯ ಚಂದ್ರರೂಪಾಯ ಹರಿಹರ ತನಯ ಶಬರಿಗಿರೀಶ ಹರಿಹರ ತನಯ ಪಂಪಾವಾಸ ಹರಿಹರ ತನಯ ವಿಲ್ಲಾಳಿ ವೀರ ಹರಿಹರ ತನಯ ವೀರಮಣಿಕಂಠ ಹರಿಹರ ತನಯ ಮಹಿಷಿ ಮರ್ದನ ಹರಿಹರ ತನಯ. ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಯ ಪ್ರತಿರೂಪದಂತೆ ಕಾಣುತ್ತಿದ್ದ ಈ ದೇಗುಲದಲ್ಲಿ ಕಳಶ ಸ್ಥಾಪನೆ ಮತ್ತು ಅಭಿಷೇಕದ ಸಂದರ್ಭದಲ್ಲಿ ಮೂಲ ಸಾನ್ನಿಧ್ಯದಲ್ಲಿ ಪೂಜಾ ಸಂದರ್ಭದಲ್ಲಿ ಗರುಡರಾಜನು ಗೋಚರಿಸುವಂತೆ ಇಲ್ಲೂ ಸಹ ಗರುಡರಾಜನು ಇದ್ದಕ್ಕಿದ್ದಂತೆ ಪ್ರತ್ಯಕ್ಷವಾಗಿ ನಮನ ಸಲ್ಲಿಸಿದ್ದು ಇಡೀ ದೇವಾಲಯದ ವಾತಾವರಣವನ್ನು ಭಕ್ತಿ ಪರವಶತೆ ಉಂಟುಮಾಡಿತ್ತು. ಹರಿಹರ ಸುತಾಯ ಹರಿಹರ ತನಯ ಆಪದ್ಬಾಂಧವ ಹರಿಹರ ತನಯ ಅನಾಥ ರಕ್ಷಕ ಹರಿಹರ ತನಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅನ್ನದಾನ ಪ್ರಭುವೇ ಹರಿಹರ ತನಯ ಆರ್ಯಂಗಾವು ಅಯ್ಯನೇ ಹರಿಹರ ತನಯ.
ಸರ್ವ ರೋಗಗಳ ನಿವಾರಣೆಯಾಗಬೇಕಾದರೆ, ಸುಖ ಭಾಗ್ಯಗಳ ನಿಧಿ ಲಭಿಸಬೇಕಾದರೆ, ಮುನಿಗಳಿಂದ ವಂದಿತನಾದ ಭಕ್ತರಿಂದ ಭಜಿಸಲ್ಪಡುವ ಸ್ವಾಮಿಯ ಪಾದ ಪಂಕಜಗಳಿಗೆ ನಮಸ್ಕರಿಸಬೇಕು. ಭಕ್ತರಿಂದ ಪೂಜೆಗೊಳ್ಳುವ, ನಿತ್ಯ ನಮನಗೊಳ್ಳುವ ಮಿತ್ರಕುಲಾಂತಕ ದೈವವೇ ಸ್ವಾಮಿ ಅಯ್ಯಪ್ಪ. ಹರಿಹರಾತ್ಮಜನಾದ ಶಬರಿಗಿರಿವಾಸ ಸ್ವಾಮಿ ಅಯ್ಯಪ್ಪನಿಗೆ ಶರಣು ಶರಣೆಂದರೆ ಆತ ನಿಶ್ಚಿತವಾಗಿ ದಯೆ ತೋರಿ ಒಲಿಯುತ್ತಾನೆ. ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಆಸ್ಥಾನ ಜೊತೆಗೆ ಯಜಮಾಡಿಯಲ್ಲಿ ನಡೀತಿರ್ತಕ್ಕಂತಹ ಅಯ್ಯಪ್ಪನ ಆಸ್ಥಾನಕ್ಕೆ ಸಾಕ್ಷಿಭೂತಿಯಾಗಿರ್ತಕ್ಕಂತಹದ್ದು ವಿಷ್ಣುವಿನ ವಾಹನವಾಗಿದ್ದು, ಗರುಡನ ದರ್ಶನ ಮಾಡಿದ್ರೇ ಮಾಡಿರ್ತಕ್ಕಂತಹ ಪ್ರಾರಬ್ಧ ಕರ್ಮ ದೂರ ಅಂತ ಹೇಳ್ತಾರೆ. ಅಂತಹ ಗರುಡ ದೇವರು ಸಮುದ್ರದ ಪೂಜೆ ಮಾಡುವ ಸನ್ನಿವೇಶದಲ್ಲೂ ಅಲ್ಲಿಂದ ಕಳಶಗಳನ್ನು ತರಬೇಕಾದರೂ, ಜೊತೆಗೆ ಮೇಲೆ ಕಳಶ ಸ್ಥಾಪನೆ ಆಗುವಂತಹ ಕಾಲದಲ್ಲೂ ಸಹಿತ ಸ್ವಾಮಿಯ ಆಸ್ಥಾನ ಅಂದರೆ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಗರ್ಭಗುಡಿಯ ಮೇಲ್ಭಾಗದಲ್ಲಿರ್ತಕ್ಕಂತಹ ವಿಮಾನ ಗೋಪುರದ ಕಳಶ ಸ್ಥಾಪನೆ ಮಾಡುವಾಗಲೂ ಸಹಿತ ಮೇಲ್ಭಾಗದಲ್ಲಿ 4 ಅಥವಾ 5 ಗರುಡಗಳು ಸುತ್ತುತ್ತಾ ಇರತಕ್ಕಂಥದ್ದು, ಪ್ರದಕ್ಷಿಣೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೀವೆಲ್ಲರೂ ನೋಡಿದ್ದೀವಿ. ಈ ಒಂದು ಆಸ್ಥಾನ, ಈ ಭೂಮಿಯಲ್ಲಿರ್ತಕ್ಕಂಥ ಶಕ್ತಿ, ಜೊತೆಗೆ 45 ವರ್ಷಗಳ ಹಿಂದಿನಿಂದ ಇಲ್ಲಿ ಪ್ರತಿನಿತ್ಯ ಅನುಷ್ಠಾನ ಮಾಡ್ಕೊಂಬರದಂಥ ಚಿಕ್ಕದಾದಂತಹ ಬಾಲಾಲಯ ಇವತ್ತು ಬೃಹದಾಕಾರವಾಗಿರ್ತಕ್ಕಂಥ ಅಯ್ಯಪ್ಪನ ಆಲಯ. ಹಿಂದೆ ಸುಮಾರು 44-45 ವರ್ಷಗಳಿಂದ ಅಯ್ಯಪ್ಪನ ಪೂಜೆ ಬಹಳ ವಿಶೇಷವಾಗಿ ಅಚ್ಚುಕಟ್ಟಾಗಿ ಭಜನೆಯನ್ನು ಮಾಡ್ಕೊಂಬರ್ತಾ ಇದ್ದಕ್ಕಂತಹ ಸ್ಥಳ. ಇವತ್ತು ಇಷ್ಟೊಂದು ಅದ್ಭುತವಾಗಿ ಬಹಳ ವಿಶೇಷವಾದಂತಹ ರೀತಿ ಅಯ್ಯಪ್ಪನ ಒಂದು ವಿಶೇಷವಾದಂತಹ ಮೂರ್ತಿನ ಪ್ರತಿಷ್ಠಾಪಿಸಿ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಮೂಲ ಸಾನ್ನಿಧ್ಯವೇ ಇಲ್ಲಾಗಿದೆಯೇನೋ ಎಂಬಂತೆ ಗರುಡ ವಾಹನರು ಅಂದರೆ ಗರುಡನ ದರ್ಶನವೂ ಆಯಿತು. ಅದೇ ಪ್ರಕಾರವಾಗಿ ವಿಶೇಷವಾದಂತಹ ಫಲಪಂಚಾಮೃತ ಅಭಿಷೇಕವನ್ನು ಸಹಿತ ಈಗ ಮಾಡೋಣ. ಓಂ ಸ್ವಾಮಿಯೇ ಸತ್ಯಮಾನ್ ಬಡಿ ಬಣ್ಣಪತಿ ನೆಡ್ಡಾಂಬಡಿ ಅಧಿಪತಿಯೇ ಹರಿಹರ ಸುತರೇ ಸ್ವಾಮಿಯೇ ಸ್ವಾಮಿಯೇ ಸ್ವಾಮಿಯೇ. ಕಲಿಯುಗದ ವರದ ದೈವವಾಗಿ ನಿಂತಿರುವ ಸ್ವಾಮಿಯೇ ಶ್ರೀ ಅಯ್ಯಪ್ಪ ದೇವರು. ಕಲಿಯುಗದಲ್ಲಿ ಕ್ಷಿಪ್ರ ವರಪ್ರಸಾದ ಅನುಗ್ರಹಿಸುವ ದೇವರೆಂಬ ಖ್ಯಾತಿಗೆ ಒಳಗಾದ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತರ ಆತ್ಮಶುದ್ಧಿಗೆ ಹಾದಿ ತೋರುವ ದೈವ. ಅಯ್ಯಪ್ಪ ಸ್ವಾಮಿಯ ಮೂಲ ನೆಲೆ ಕೇರಳ ರಾಜ್ಯದ ಶಬರಿಮಲೆ. ವಿಶ್ವದಲ್ಲೇ ಅತಿ ಹೆಚ್ಚು ಭಕ್ತರು ಬರುವ ಧಾರ್ಮಿಕ ತಾಣವೆಂಬ ಖ್ಯಾತಿವೆತ್ತ ಶಬರಿಮಲೆ ಭಾರತದ ಪ್ರಸಿದ್ಧ ಪುಣ್ಯಕ್ಷೇತ್ರ.
ಅಪ್ಪನಿಗೆ ಮಲೆ ಇದೆ ಕೈಲಾಸ, ಅಮ್ಮನಿಗೂ ಮಲೆ ಇದೆ ಏರಿ ಮಲೆ, ಸೋದರಗೆ ಮಲೆ ಇದೆ ಪಳನಿ ಮಲೆ, ಅಯ್ಯಪ್ಪಗೆ ಮಲೆ ಇದೆ ಶಬರಿಮಲೆ. ಶರಣಂ ಶರಣಂ ಶರಣಮಪ್ಪ ಸ್ವಾಮಿಯೇ, ಶರಣಂ ಶರಣಮಪ್ಪ. ನನಗೆಂದು ಕೊರಳಲ್ಲಿ ಮಣಿಮಾಲೆ, ನನಗೆಂದು ಧರಿಸೆ ಕಪ್ಪು ವಸ್ತ್ರ, ನನಗೆಂದು ನಾಲಿಗೆಯಲ್ಲಿ ಶರಣಂ ಬಿಳಿ, ನನಗೊಂದು ಮಂತ್ರ ಶರಣಮಪ್ಪ. ಶರಣಂ ಶರಣಂ ಶರಣಮಪ್ಪ ಸ್ವಾಮಿಯೇ, ಶರಣಂ ಶರಣಮಪ್ಪ. ಶರಣಂ ಶರಣಂ ಶರಣಮಪ್ಪ ಸ್ವಾಮಿಯೇ, ಶರಣಂ ಶರಣಮಪ್ಪ. ನನಗೊಂದು ಲಕ್ಷ್ಯ ಶಬರಿಮಲೆ, ನನಗೊಂದು ಮೋಹ ಪುಣ್ಯ ದರ್ಶನ, ನನಗೊಂದು ಪಡಿ 18 ಪಡಿ, ನನಗೊಂದು ದರ್ಶನ ಮಕರ ಬೆಳಕು. ಶರಣಂ ಶರಣಂ ಶರಣಮಪ್ಪ ಸ್ವಾಮಿಯೇ, ಶರಣಂ ಶರಣಮಪ್ಪ. ತಂದೆಯ ನಾಮ ನಮ ಶಿವಾಯ, ತಾಯಿಯ ನಾಮ ನಾರಾಯಣ, ಸೋದರನ ನಾಮ ಹರೋಹರ, ಅಯ್ಯಪ್ಪನ ನಾಮ ಶರಣಮಯ್ಯಪ್ಪ. ಶರಣಂ ಶರಣಂ ಶರಣಮಪ್ಪ ಸ್ವಾಮಿಯೇ, ಶರಣಂ ಶರಣಮಪ್ಪ. ಶರಣಂ ಶರಣಂ ಶರಣಮಪ್ಪ ಸ್ವಾಮಿಯೇ, ಶರಣಂ ಶರಣಮಪ್ಪ. ಶರಣಂ ಶರಣಂ ಶರಣಮಪ್ಪ ಸ್ವಾಮಿಯೇ, ಶರಣಂ ಶರಣಮಪ್ಪ. ಶರಣಂ ಶರಣಂ ಶರಣಮಪ್ಪ ಸ್ವಾಮಿಯೇ, ಶರಣಂ ಶರಣಮಪ್ಪ.
ಹರಿಹರ ಸುತನೇ ಕನ್ಯಮೂಲ ಗಣಪತಿ ಭಗವಾನೇ. ಭಗವದ್ಭಕ್ತರು ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾದಂತಹ ಪ್ರತಿಷ್ಠಾಪನೆ, ಸ್ವಾಮಿಯ ದರ್ಶನಕ್ಕಾಗಿ ಸಿದ್ಧತೆಯಾಗಿ ಕೂತಿದ್ದಾನೆ ಅಯ್ಯಪ್ಪ. ನಿಮ್ಮೆಲ್ಲರ ಕೋರಿಕೆಯಂತೆ ಇವತ್ತು ಇಲ್ಲಿ ಸುಮಾರು 44-45 ವರ್ಷಗಳಿಂದ ಚಿಕ್ಕದಾದಂತಹ ಅನುಷ್ಠಾನವನ್ನು ಪ್ರತಿನಿತ್ಯ ಕೈಂಕರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಂತಹ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಇವತ್ತು ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ 18 ಮೆಟ್ಟಿಲುಗಳ ಒಡೆಯನಾಗಿ ನೂತನವಾದಂತಹ ಆಲಯದಲ್ಲಿ ಪ್ರತಿಷ್ಠಾಪನಾಗೊಂಡು ಸ್ವಾಮಿ ಸಾಕಷ್ಟು ವಿಶೇಷವಾಗಿ ಬರ್ತಕ್ಕಂತಹ ಭಕ್ತರಿಗೆ ದರ್ಶನವನ್ನು ಕೊಡ್ತಿದ್ದಾನೆ. ಹಾಗೆ ಮಹಾಮಂಗಳಾರತಿಯ ಕಾಲದಲ್ಲಿ ನಡೆದಂತಹ ಒಂದು ಪವಾಡವೂ ನಿಮ್ಮ ಮುಂದೆ ಇಡಬೇಕಾಗಿದೆ. ಆದರೂ ಅಯ್ಯಪ್ಪನ ಪ್ರಸಾದವಾದಂತಹ ಆ ಒಂದು ಸುಂದರವಾದಂತಹ ದೃಶ್ಯ, ಜೊತೆಗೆ ಎಲ್ಲ ಭಕ್ತರು ಸಹಿತ ದರ್ಶನಕ್ಕೆ ಆಚೆ ಹೊರಲಿಕ್ಕೆ ಅಂದರೆ ದರ್ಶನಕ್ಕೆ ಹೊರಟು ನೂಕುನುಗ್ಗಲು ಮಾಡ್ಕೊಳ್ತೀರಾ. ನೀವು ತಂದಿರತಕ್ಕಂತಹ ಬೆಲೆ ಬಾಳುವತಕ್ಕಂತಹ ವಸ್ತುಗಳ ಮೇಲೂ ಸ್ವಲ್ಪ ಜವಾಬ್ದಾರಿ ಇಟ್ಕೊಂಡು ನಿಮ್ಮ ಭಕ್ತಿಯ ಪರಾಕಾಷ್ಠೆಯಲ್ಲಿ ಬೇರೊಬ್ಬರಿಗೆ ನಿಮ್ಮ ವಸ್ತುಗಳು ತುತ್ತು ಆಹಾರವಾಗಬಾರದು. ಅದಕ್ಕೋಸ್ಕರ ನಿಮ್ಮ ಮೇಲಿರ್ತಕ್ಕಂತಹ ಚಿನ್ನ, ಬೆಳ್ಳಿ, ವಜ್ರ, ಐಡೂರಿ ಆಭರಣಗಳನ್ನು ಜೋಪಾನವಾಗಿ ಇಟ್ಕೊಂಡು, ಶಬರಿಮಲೆಯಲ್ಲೂ ಇಂತಹ ಒಂದು ದರ್ಶನ ನಿಮಗೆ ಆಗುತ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ, ಆದರೆ ಇವತ್ತು ಹೆಜ್ಮಾಡಿ ಗ್ರಾಮದಲ್ಲಿ ಇವತ್ತು ಬಹಳ ವಿಶೇಷವಾದಂತಹ ರೀತಿಯಲ್ಲಿ ದರ್ಶನ ಆಗ್ತಾ ಇದೆ. ಅಯ್ಯಪ್ಪ ನಿಮ್ಮೆಲ್ಲರಿಗೂ ದರ್ಶನ ಕೊಡಲಿಕ್ಕಾಗಿ ಶಬರಿಮಲೆಯಿಂದ ಇಲ್ಲಿಗೆ ಆಗಮಿಸಿದ್ದಾನೆ. ಅಂತಹ ಅಯ್ಯಪ್ಪನ ದರ್ಶನವನ್ನು ನೀವೆಲ್ಲರೂ ಮಾಡಿ ಪುನೀತರಾಗಿ, ಜೊತೆಗೆ ಈ ಕ್ಷೇತ್ರದಲ್ಲಿ ಪರಿಮಳದ ಗಂಧದ ಪಸರನ್ನು ಪಸರಿಸ್ತಿರ್ತಕ್ಕಂತಹ ವಿಶೇಷವಾದಂತಹ ಸುಮಧುರ ಕಂಠದಿಂದ ಭಜನೆ ಮಾಡ್ತಾ ಇರ್ತಕ್ಕಂತಹ ಎಲ್ಲ ನನ್ನ ಆತ್ಮೀಯರಿಗೂ ಅಯ್ಯಪ್ಪನ ಸಂಪೂರ್ಣ ಅನುಗ್ರಹ ಆಗಲಿ. ಎಲ್ಲರೂ ಒಮ್ಮೆ ಹೇಳಿ, ಸ್ವಾಮಿಯೇ ಸ್ವಾಮಿಯೇ. ಅಲ್ಲಿ ಅನ್ನಪ್ರಸಾದಕ್ಕೆ ಸಂಪೂರ್ಣ ರೆಡಿಯಾಗಿದೆ, ಆದರೆ ನಿಮ್ಮ ಸ್ವರ ಬರಬೇಕಾಗಿದೆ. ಯಾಕೆಂದರೆ ನೀವು ಅಯ್ಯಪ್ಪನ ನೋಡೋ ಆತರದಲ್ಲಿ ಯಾರೂ ಸ್ವರನೇ ಬಿಸ್ತಾ ಇಲ್ಲ. ಬಹಳಷ್ಟು ವಿಶೇಷವಾಗಿ ಒಳ್ಳೆ ಅನ್ನಪೂರ್ಣೇಶ್ವರಿ ತಾಂಡವಾಡ್ತಿದ್ದಾಳಲ್ಲಿ. ಇಲ್ಲಿ ಅಯ್ಯಪ್ಪನ ದರ್ಶನ ಮಾಡೋದು, ಅಲ್ಲಿ ಪ್ರಸಾದ ಮಾಡೋದು, ಅದಾದ ನಂತರ ನಿಮ್ಮ ಮಹರ್ಷಿ ಆನಂದ್ ಗುರೂಜಿಯವರೊಂದಿಗೆ ಮಾತಾಡೋದು. ಆದರೆ ಎಲ್ಲರೂ ಊಟ ಮಾಡಿ ಸ್ವಲ್ಪ ಬಿಸಿಲು ಇಳಿದ ಮೇಲೆ ನಾನು ಪುನಃ ವೇದಿಕೆಗೆ ಬರೋದು. ಅದಕ್ಕೋಸ್ಕರ ಅಯ್ಯಪ್ಪನ ದರ್ಶನ ಜೊತೆಗೆ ಹಿಂಪಾದ ಸಂಪಾದ ಒಳ್ಳೆ ಶ್ರೀಗಂಧದ ವಿಶೇಷವಾಗಿರ್ತಕ್ಕಂತಹ ಆ ಗಂಧ ಮತ್ತು ಪನ್ನೀರಿನ ವಿಶೇಷವಾಗಿರ್ತಕ್ಕಂಥ ಸುಮಧುರ ಗೀತೆಯನ್ನು ಕೇಳ್ತಾ ಅಯ್ಯಪ್ಪನ ದರ್ಶನ ಮಾಡೋಣ. ಸ್ವಾಮಿಯೇ ಹರಿಹರ ಸುತರೇ ಕನ್ಯಮೂಲ ಗಣಪತಿ ಭಗವಾನೇ ಸತ್ಯಮಾನ್ ಬಡಿ ಬಣ್ಣ ಪದಿ ನೆಟಾಂ ಬಡಿ ದಿಪದಿಯೇ ಶ್ರೀ ಧರ್ಮಶಾಸ್ತಾವೇ ಪಂಪೆಯಲ್ ಬಾಲಕನೇ ಪಂದಳ ರಾಜನೇ ಪಂದಳ ಕುವರನೇ ಸ್ವಾಮಿಯೇ ಮಕರ ಜ್ಯೋತಿಯೇ ಸ್ವಾಮಿಯೇ ಸತ್ಯಮಾನ್ ಬಡಿ ಬಣ್ಣ ಪದಿ ನೆಟಾಂ ಬಡಿ ದಿಪದಿಯೇ ಸ್ವಾಮಿಯೇ. ಮಾಧ್ಯಾಹ್ನಿಕ ಅನ್ನಪ್ರಸಾದ ಬಹಳ ವಿಶೇಷವಾಗಿದೆ. ಹಾಗೆ ಗಣೇಶ್ ಮತ್ತು ಅವರ ಸೋದರರು 3 ಜನ ಬಹಳ ಅಚ್ಚುಕಟ್ಟಾಗಿ ಜವಾಬ್ದಾರಿಯುತವಾಗಿ ಹೀಗೇ ಆಗಬೇಕು ಕಾರ್ಯಕ್ರಮ ಅಂತ ಬಹಳ ವಿಶೇಷವಾಗಿ ತುಂಬಾ ಶ್ರದ್ಧಾಭಕ್ತಿಯಿಂದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಬಹುಶಃ ಆ ಕಾರ್ಯಕ್ರಮ ಅವರು ಅಷ್ಟು ಶ್ರದ್ಧಾಭಕ್ತಿಯಿಂದ ಮಾಡಿದ್ದರಿಂದ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾದಂತಹ ಸಾನ್ನಿಧ್ಯವನ್ನ ಇಲ್ಲಿ ನಾವು ತರಲಿಕ್ಕಾಯಿತು. ಹಾಗೆ ಆಗಮಿಸಿರ್ತಕ್ಕಂತಹ ಭಕ್ತರು ಸಹಿತ ತುಂಬಾ ದೂರ ಭಾರತದಿಂದ ಎಲ್ಲ ಆಗಮಿಸಿದ್ದೀರಿ. ಮುಂಬೈಯಿಂದ ಆಗಮಿಸಿರೋರಿದ್ದಾರೆ, ಬೆಂಗಳೂರಿನಿಂದ ಬಂದಿರೋರಿದ್ದಾರೆ, ಪಕ್ಕದಲ್ಲಿರ್ತಕ್ಕಂತಹ ಮಂಗಳೂರಿಂದನೂ ಬಂದಿದ್ದಾರೆ. ಹಾಗೆ ಈ ಸುತ್ತಮುತ್ತ ಪ್ರಾಂತ್ಯದ ಹೆಸರುಗಳು ನನಗೆ ಗೊತ್ತಿಲ್ಲ, ಆದರೆ ಒಂದಂತೂ ಗೊತ್ತು, ನಿಮ್ಮೆಲ್ಲರ ಹಸನ್ಮುಖಿ ಆ ನಗುಮುಖ ಇದೆಯಲ್ಲ, ಆ ನಗುಮುಖ ನನ್ನೂರಿಂದ ಬಂದಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ನೀವು ಸದಾಕಾಲ ಆ ನಗನಗ್ತಾ ಇರತಕ್ಕಂಥದ್ದು ಆ ನಿಮ್ಮ ನಗುಮುಖ ಒಂದೇ ಆನಂದ್ ಗುರೂಜಿಯವರು ಅಪೇಕ್ಷೆ ಪಡ್ತಕ್ಕಂಥದ್ದು. ಎಲ್ಲರೂ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾ ಒಂದು 4 ಸತಿ ಶಿವನಾಮ, 4 ಬಾರಿ ನಾರಾಯಣನ ವಿಶೇಷವಾಗಿರ್ತಕ್ಕಂತಹ ನಾಮಾಂಕಿತ, ಇನ್ನೊಂದು 3 ಬಾರಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಕೂಗೋಣ.
ಕೈಯಲ್ಲೆಲ್ಲ ಮೊಬೈಲ್ಗಳು ಇಟ್ಕೊಂಡು ಬಹಳ ಬ್ಯುಸಿಯಾಗಿದ್ದೀರಿ. ಕೈ ಫ್ರೀಯಾಗಿ ಯಾರೂ ಇಟ್ಕೊಂಡಿಲ್ಲ. ಆದರೂ ಮೊಬೈಲ್ ಒಂದು ನಿಮಿಷ ಜೋಬಿಲಿ ಇಟ್ಕೊಳ್ಳಿ, ಇಲ್ಲಾಂದ್ರೆ ತಂದೆಲ್ಲ ಹುಂಡಿಗೆ ಹಾಕ್ಬಿಡಿ. ಈ ದೇವಸ್ಥಾನದ ಒಂದು ವಿಶೇಷತೆ ಏನು ಗೊತ್ತಾ? ಇಲ್ಲಿ ನೀವು ಹುಂಡಿಗೆ ಏನು ಹಾಕಿದ್ರೆ ಅದು ದ್ವಿಗುಣ ಆಗತ್ತೆ. ಯಾರಿಗೆ ಯಾವ್ದು ಸಿಗುತ್ತೋ ಅವ್ರದ್ದೇ ಅದೃಷ್ಟ. ಹಾಗಂತ ಚಿನ್ನ ಬೆಳ್ಳಿ ಎಲ್ಲ ತಂದು ಹಾಕೋದು ಬೇಡ. ಅಯ್ಯಪ್ಪನಿಗೆ ಅಂತ ಕೊಡ್ತಕ್ಕಂಥದ್ದನ್ನ ಯಥೇಚ್ಛವಾಗಿ ನಾವು ಆತ ಕೊಟ್ಟಿದ್ದನ್ನು ಆತನ ಕೊಡ್ತಾ ಇದ್ದೀವಿ ಅಷ್ಟೇ. ಆತ ಅಪೇಕ್ಷೆ ಪಟ್ಟಿಲ್ಲ. ಭಗವಂತನಿಗೆ ನಾವೇನಾದ್ರು ಸೇವೆ ಮಾಡಿಸುವಾಗ ಬಹಳಷ್ಟು ಎಲ್ಲರೂ ಸಹಿತ ಆಲೋಚನೆ ಮಾಡ್ತಾರೆ, ಭಗವಂತನಿಗೆ ಏನು ಕಡಿಮೆ ಇದೆ ಅಂತ ನಾವು ಕೊಡೋಣ. ಈ ಆಲೋಚನೆ ಎಲ್ಲರಿಗೂ ಬರುತ್ತಲ್ವ, ಸಹಜ ಅಲ್ವಾ ಅದು? ಭಗವಂತ ಆತ ಕೊಟ್ಟಿದ್ದೆ, ಆತ ಕೊಟ್ಟಂತ ಭಿಕ್ಷೆಯನ್ನು ನಾವು ಪುನಃ ಆತನಿಗೆ ಏನು ಕೊಡೋದಿದೆ? ಆತನೇ ಕೊಟ್ಟಿದ್ದು. ಆದರೆ ಆತ ಕೊಟ್ಟಿರ್ತಕ್ಕಂಥದ್ದನ್ನ ಸಮೃದ್ಧಿಯಾಗಿ ನಾವೆಲ್ಲವನ್ನು ಸಹಿತ ನೋಡಿದಾದ ಮೇಲೆ ಪುನಃ ನಮ್ಮಂತೆ ಇನ್ನೂ ಸಾಕಷ್ಟು ಜನ ಕೊಡಬೇಕಾಗಿದೆ. ಅದಕ್ಕಾಗಿ ನಾವು ಮಾಡಬೇಕಾದ್ದೇನು, ಮತ್ತು ದೇವಾಲಯವನ್ನ ಹೆಚ್ಚು ಅಭಿವೃದ್ಧಿಯತ್ತ ನಾವು ನಡೆಸ್ಕೊಂಡು ಹೋಗಬೇಕಾದ್ರೆ ನಾವು ನೀವೆಲ್ಲರೂ ಸಹಿತ ಕೈ ಜೋಡಿಸಿದ್ರೆ ಈ ದೇವಸ್ಥಾನ ಇನ್ನಷ್ಟು ಅಭಿವೃದ್ಧಿ ಆಗತ್ತೆ. ಬಹುಶಃ ನನಗನ್ಸುತ್ತೆ ಮುಂದಿನ 48ನೇ ದಿವಸದ ಆ ಮಂಡಲ ಪೂಜೆ, 48 ದಿವಸದ ಮಂಡಲ ಪೂಜೆ, ಇವತ್ತು ಈ ಒಂದು ಆಸ್ಥಾನದಲ್ಲಿ ಅಯ್ಯಪ್ಪನ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಅಂದ್ರೆ ತಾಯಿ ಗರ್ಭದಿಂದ ಹೊರಬಂದಂತಹ ಆ ಮೊದಲನೇ ಕ್ಷಣ, ಆ ಮಗುವಿನ ಒಂದು ವಿಶೇಷತೆ ಏನಿರುತ್ತೋ ಆ ಒಂದು ವಿಶೇಷತೆ ಇಲ್ಲಿರುತ್ತೆ ಅಂತ ಹೇಳಬಹುದು. ಅಯ್ಯಪ್ಪ ಸೃಷ್ಟಿಗೆ ದೊಡ್ಡವನಾದರೂ ಗರ್ಭಗುಡಿ ಪ್ರವೇಶವಾಗಿ ಗರ್ಭಗುಡಿ, ಈ ಪ್ರಾಂತ್ಯ, ಇಲ್ಲಿ ನಡೀತಕ್ಕಂಥ ಅನುಷ್ಠಾನಗಳು ಇದೆಲ್ಲಕ್ಕೂ ಸಹಿತ ಬಾಲ ಅಯ್ಯಪ್ಪ. ಈ ಅಯ್ಯಪ್ಪನ ಆಸ್ಥಾನ ಮತ್ತಷ್ಟು ಅಭಿವೃದ್ಧಿಯಾಗಿ ರಾರಾಜಿಸಬೇಕಾದ್ರೆ ನಾವು ಈ 48 ದಿನಗಳ ಕಾಲ ಮಂಡಲ ಪೂಜೆಯನ್ನ ಕ್ರಮಬದ್ಧವಾಗಿ ಮಾಡಬೇಕು. ಈ 48 ದಿವಸದ ಮಂಡಲ ಪೂಜೆಯಲ್ಲಿ ನಾವು ಏನು ಕ್ರಮವಾಗಿ ಆಚರಣೆ ಮಾಡ್ತೀವಿ, ಸ್ವಾಮಿಗೆ ಪ್ರತಿ ದಿವಸ ಏನು ನೈವೇದ್ಯ ಕೊಡ್ತೀವಿ, ಯಾವ ಪ್ರಕಾರ ಭಕ್ತರು ಇಲ್ಲಿಗೆ ಬಂದು ಹೋಗ್ತಾರೆ. ಜೊತೆಗೆ ಇವತ್ತು ನಾನು ದೂರದಿಂದ ಬಂದಿದ್ದೇನೆ, ಅಯ್ಯಪ್ಪನ ಪ್ರತಿಷ್ಠಾಪನಾ ಕ್ರಮ ನನ್ನ ನೇತೃತ್ವದಲ್ಲಿ ನಡೆದಿದೆ, ಅದು ಬಹಳ ಸಂತೋಷ ಇದೆ. ಆದರೆ ನಾನು ಮಾಡಿದ್ರಿಂದ ದೇವಸ್ಥಾನ ಅಭಿವೃದ್ಧಿ ಆಗತ್ತಾ? ಖಂಡಿತ ಸಾಧ್ಯವಿಲ್ಲ. ನನ್ನೊಬ್ಬರಿಂದ ಆಗುವಂಥದ್ದಲ್ಲ. ಇಲ್ಲಿ ಕಂಡು ಕಾಣದ ಕೈಗಳು ಸಾಕಷ್ಟಿದೆ. ಅಭಿಮಾನಿ ದೇವರುಗಳು ತಾವೆಲ್ಲ ಇಷ್ಟು ಜನ ಬಂದಿದ್ದೀರಿ. ನಿಮ್ಮೆಲ್ಲರ ಹೃದಯ ಸಿಂಹಾಸನವನ್ನು ಆಳ್ತಿರ್ತಕ್ಕಂತಹ ನಿಮ್ಮ ಮನೆಯ ದೇವರ ಆಶೀರ್ವಾದ, ನೀವು ಯಾವ್ಯಾವ ದೇವರನ್ನ ಬಹಳ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡ್ತಿದ್ದೀರೋ ನಿಮ್ಮೊಳಗೊಂದು ಶಕ್ತಿ ಇದೆ. ನಿಮ್ಮೆಲ್ಲರ ಒಂದು ಶಕ್ತಿ, ಓಡಾಡ್ತಕ್ಕಂತಹ ನಮ್ಮೊಳಗಿರ್ತಕ್ಕಂತಹ ಒಂದು ಶಕ್ತಿ ಏನಿದೆ, ಆ ಶಕ್ತಿ ಈ ಆ ಸಾನ್ನಿಧ್ಯಕ್ಕೆ ಬಂದು ಇದು ಮತ್ತಷ್ಟು ಪ್ರಜ್ವಲಿಸುತ್ತೆ. ದೀಪನ್ನ ಹಚ್ಚಿದಾಗ ಮಾತ್ರ ಬೆಳಕಾಗ್ತಕ್ಕಂತಹದ್ದು. ಅದು ಬಿಟ್ಟು ದೀಪಕ್ಕೆ ಬೇಕಾದಂತಹ ರೀತಿ ಎಲ್ಲವನ್ನು ಸಹಿತ ಅಣಿ ಮಾಡಿಟ್ಟು ಅಷ್ಟು ದೂರದಲ್ಲಿ ನಾವು ಅಗ್ನಿ ಇಟ್ಟು ಈ ಭಾಗದಲ್ಲಿ ತುಪ್ಪದ ದೀಪವನ್ನು ರೆಡಿ ಮಾಡಿ ಹಚ್ಚದಿರ ದೂರ ಹೋಗಿ ಕೂತ್ಕೊಂಡ್ರೆ ಬೆಳಕು ಸಿಗುತ್ತಾ? ಆ ಹಚ್ಚುವಂತಹ ಮನಸ್ಸು, ಪ್ರಜ್ವಲಿಸ್ತಕ್ಕಂತಹ ಒಂದು ಮನಸ್ಥಿತಿ ಅದಲ್ಲಿ ಬರಬೇಕಾದ್ರೆ ಒಳ್ಳೆಯ ಮನಸ್ಥಿತಿಯ ಸಂಕಲ್ಪ ಆಗಬೇಕು. ಹಾಗಾಗಿ ಈ ಒಂದು ಹರಿಹರಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ದೇಗುಲ ಇವತ್ತು ಲೋಕಾರ್ಪಣೆ ಆಗಿದೆ. ಇವತ್ತು ಲೋಕಾರ್ಪಣೆ ಆದಂತಹ ಈ ದೇವಸ್ಥಾನ ಇನ್ನು 48 ದಿನಗಳಲ್ಲಿ ಪುನಃ ಒಂದು ಮಂಡಲ ಪೂಜೆ ಇಲ್ಲಿ ಆಗಬೇಕಾಗಿದೆ. ಆ ಮಂಡಲ ಪೂಜೆ ಒಳಗಾಗಿ ನೀವೆಲ್ಲರೂ ಸಹಿತ ಪ್ರತಿದಿನ ಈ ಹತ್ತಿರದಲ್ಲಿರ್ತಕ್ಕಂತಹ ಪ್ರಾಂತ್ಯದಲ್ಲಿರ್ತಕ್ಕಂಥವ್ರು ಒಬ್ಬೊಬ್ಬರು ಒಂದೊಂದು ದಿವಸ ಏನು ನಿಮ್ಮ ಕೈಲಿ ಸೇವೆ ಆಗುತ್ತೋ ಆ ಸೇವೆಯನ್ನು ಮಾಡಿಸಿ. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂತಹ ಒಂದೊಂದು ಸಹಿತ ಯಾವುದು ಸಹಿತ ಮರಿದಿರ. ಅದರಲ್ಲಿ ನಮ್ಮ ಮಂಗಳೂರು, ಈ ಭಾಗದಲ್ಲಿ ಉಡುಪಿ, ಮಂಗಳೂರು ಹಿಂದೂ ಸನಾತನ ಧರ್ಮಕ್ಕೆ ಬಹಳಷ್ಟು ಮೇಲ್ಗೈ ಇದೆ. ಅದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಇಲ್ಲಿ ಕೇಸರಿ ಧ್ವಜ ಕಂಡ್ರೆ ಅವರಲ್ಲಿ ಎಲ್ಲಿಲ್ಲದಂತಹ ರೋಮಾಂಚನ ಶುರುವಾಗುತ್ತೆ. ಆ ಕೇಸರಿ ಧ್ವಜಕ್ಕೆ ಇವತ್ತಿನ ದಿವಸ ಏನಾದರೂ ಒಂದಿಷ್ಟು ವಿಶೇಷವಾಗಿ ನನ್ನ ಒಂದು ಆಸ್ಥಾನ ಅಥವಾ ನನ್ನ ದೇವರ ಅನುಷ್ಠಾನ, ನಾನು ಮಾಡತಕ್ಕಂತಹ ಕರ್ತವ್ಯ, ನನ್ನ ಭೂಮಿ ತಾಯಿಯ ಋಣ ತೀರಿಸುವಂತಹ ಒಂದು ಕಾಯಕ ಅಂತ ಯಾರನ್ನ ತಿಳಿದಿದ್ದಾರೆ ಅಂದ್ರೆ ಅದು ಮಂಗಳೂರು, ಉಡುಪಿ ಜನ ಅಂತಂದ್ರೆ ಅದು ತಪ್ಪಲ್ಲ. ಆ ಕೇಸರಿ ಧ್ವಜದಲ್ಲಿ ಆ ಶಕ್ತಿ ಇದೆ. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಆ ಶಕ್ತಿ ಇದೆ, ಸಂಪ್ರದಾಯದಲ್ಲಿ ಆ ಶಕ್ತಿ ಇದೆ. ಜೊತೆಗೆ ಸಂಸ್ಕಾರದ ಅರಿವು ನಮ್ಮ ಮಂಗಳೂರು, ಉಡುಪಿ ಕಡೆ ಇದೆ. ಅದಕ್ಕಾಗಿ ಸಂತೋಷ ಪಡ್ತಕ್ಕಂತಹ ವಿಚಾರ. ಅಯ್ಯಪ್ಪನ ಆಲಯನ್ನ, ಈ ಒಂದು ವಿಶೇಷವಾಗಿರ್ತಕ್ಕಂಥ ಅಯ್ಯಪ್ಪನ ಆಸ್ಥಾನವನ್ನ ನಾವು ಅಭಿವೃದ್ಧಿಪಡಿಸೋಣ. ಮುಂದಿನ 48ನೇ ದಿನದ ಮಂಡಲ ಪೂಜಾಚರಣೆನೂ ಇದೇ ಪ್ರಕಾರ ಅರ್ಥಗರ್ಭಿತವಾಗಿ ಶಾಸ್ತ್ರಬದ್ಧವಾಗಿ ಮಾಡಬೇಕು. ನಮ್ಮ ಗಣೇಶು ನನ್ನ ಆತ್ಮೀಯರೆಲ್ಲಿದ್ದರವರು, ಅವರ 3 ಜನಕ್ಕೂ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಹಾಗೆ ಗುರುಸ್ವಾಮಿಗಳು ಬೆಂಗಳೂರಿಗೆ ಬಂದು ನಮ್ಮನ್ನ ಇಲ್ಲಿ ಬರಮಾಡಬೇಕಾದ್ರೆ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ನಮ್ಮ ದೇವಸ್ಥಾನ ಹಾಗಿದೆ, ನಮ್ಮ ದೇವಸ್ಥಾನದ ಪೂಜೆ ಹೀಗಿದೆ, ನಮ್ಮಲ್ಲಿ ಇಷ್ಟೊಂದು ಅರ್ಥಗರ್ಭಿತವಾಗಿದೆ, ನಾವು ಮಾಡಬೇಕಾದ ಸೇವೆ ಇದು, ನೀವು ನಮ್ಮೂರು ಬರಲೇಬೇಕು. ಅದು ನಿಮ್ಮೂರಲ್ಲ, ನನ್ನೂರು. ಯಾಕೆಂದ್ರೆ ನಾನು ಆಲ್ರೆಡಿ ಒಂದ್ಸತಿ ಬಂದುಬಿಟ್ಟು 1 ದಿವಸಕ್ಕೆ ಅಂತ ಬಂದವನು 2 ದಿವಸ ಉಳಿದೋಗಿದ್ದೇನೆ. ನನಗನ್ಸುತ್ತೆ ಈ ಮಂಗಳೂರು, ಉಡುಪಿ ಕಡೆ ಬಂದ್ರೆ ಬಹಳ ಅಟ್ಯಾಚ್ಮೆಂಟ್. ಏನಪ್ಪಾ ಅಂದ್ರೆ ನೀವು ಅದೃಷ್ಟವಂತರು, ಪಕ್ಕದಲ್ಲಿ ಸಮುದ್ರ ಇಟ್ಕೊಂಡಿದ್ದೀರಿ, ಸಮುದ್ರ ರಾಜನ ಪೂಜೆ ಮಾಡ್ತೀರಿ,
ಆ ಒಂದು ಸುಂದರವಾದಂತಹ ದೃಶ್ಯವನ್ನು ನೋಡ್ತೀರಿ. ನಾನು ಈಗ ಅಲ್ಲಿಂದ ಬರಬೇಕಾದ್ರೆ ಆ ದೃಶ್ಯ ಕಣ್ತುಂಬಿಸ್ಕೊಳ್ಳೋದಕ್ಕೆ ಸಮಯ ಸಾಕಾಗ್ಲಿಲ್ಲ. ಸೂರ್ಯ ಇವತ್ತಿನ ಕಾಯಕವನ್ನು ಮುಗಿಸಿ ಸಮುದ್ರದ ಅಂಚಿನಲ್ಲಿ ಕೂತು ತಾನು ತನ್ನ ರಥವನ್ನ ಭೂಪ್ರಸ್ಥ ಅಂದ್ರೆ ಇಳಿತಿದ್ದ ಒಂದು ಸರ್ಕಲ್ ಬರ್ತಿತ್ತು. ಆ ಸೂರ್ಯನ ಕಿರಣಗಳನ್ನು, ಆ ಕೆಂಪಾದಂತಹ ಕಿರಣಗಳನ್ನು ನೋಡಿದಾಗ ನಾನು ಸ್ವಲ್ಪ ಹೊತ್ತು ನಿಲ್ಲಬೇಕು ಅನ್ನಿಸ್ತು. ಆದ್ರೆ ನನ್ನ ಅಭಿಮಾನಿ ದೇವರು ನೀವಿಲ್ಲಿ ಕಾಯ್ತಿದ್ದೀರಲ್ಲ, ನಿಮ್ಮ ಕಾದುರಿಕೆಗಾಗಿ ನಾನು ಈಗ ಬೇಗ ಬಂದಾಯ್ತು. ಆದ್ರೆ ಮತ್ತೊಂದು ದಿವಸ ಮಂಗಳೂರಿಗೆ ಬರಬೇಕು. ಆ ಸೂರ್ಯ ಉದಯಿಸ್ತಕ್ಕಂತಹದ್ದು ಮತ್ತು ಸಂಜಾ ಕಾಲದ ಆ ಸೂರ್ಯಾಸ್ತಮ ಮತ್ತು ಸೂರ್ಯ ಉದಯ ಕಾಲ ಎರಡೂ ನೀವು ಬಹಳ ಅದೃಷ್ಟವಂತರಿದ್ದೀರಿ. ನಿಮ್ಮ ಕಣ್ಗಳು ಅದೃಷ್ಟ. ನೀವು ಈ ಪ್ರಾಂತ್ಯದಲ್ಲಿದ್ದೀರಿ. ಈ ಪ್ರಾಂತ್ಯದ ವಿಶೇಷತೆ ಮತ್ತೊಂದಿದೆ. ಇದು ಪರಶುರಾಮ ಕ್ಷೇತ್ರ, ಜೊತೆಗೆ ನಾಗಾರಾಧನಾ ಕ್ಷೇತ್ರ. ಇಲ್ಲಿ ನಾಗನ ಆರಾಧನೆ ಬಹಳ ವಿಶೇಷ. ಹಾಗಾಗಿ ಈ ಕ್ಷೇತ್ರದಲ್ಲಿ ಎಲ್ಲವೂ ಸಹಿತ ಅರ್ಥಗರ್ಭಿತವಾಗಿದೆ. ಅನುಷ್ಠಾನಗಳನ್ನು ಚೆನ್ನಾಗಿ ಮಾಡಿದ್ದೀರಿ. ಎಲ್ಲರೂ ಸಾಧ್ಯವಾದರೆ ನಿಮ್ಮೆರಡೂ ಕೈಗಳನ್ನು ಮೇಲೆತ್ತಿ. ಪಾಕೆಟ್ ಅಲ್ಲಿರೋ ಹಣ ನನಗೆ ಬೇಡ, ನಿಮ್ಮ ಕೈಗಳ ಮಾತ್ರ ಮೇಲಕ್ಕೆತ್ತಿ ಸಾಕು. ಹೇಳಿ, ಓಂ ನಮಃ ಶಿವಾಯ. ಕೈ ಜೋಡಿಸಿ ಜೋರಾಗಿ ಚಪ್ಪಾಳೆ ಬಾರಿಸಬಹುದು ಆ ಶಬ್ದದಿಂದಾನೆ. ಯಾಕೆಂದ್ರೆ ಚಂಡಿ ವಾದ್ಯ ಬೆಳಿಗ್ಗೆ ಕಳಿಸ್ಬಿಟ್ಟಿದೀವಿ ನಾವು. ಈಗ ಏನಿದ್ರು ನಿಮ್ಮ ಕೈಲಿ ಬರುವಂತಹ ಆ ಶಬ್ದವೇ ಚಂಡಿ ವಾದ್ಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ಸ್ವಾಮಿಯೇ ಹರಿಹರ ಸುತರೇ ಕನ್ಯಮೂಲ ಗಣಪತಿ ಭಗವಾನೇ